ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಮಕೂರಲ್ಲಿ ಜಾತ್ರೆ ಇದೆ. ಅದು ಹನುಮಂತಪುರದ ಕೊಲ್ಲಾಪುರದಮ್ಮನ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ. ಆ ಜಾತ್ರೆಗೆ ಏನೇನಿದೆ ಅಂತ ಇವತ್ತು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡ್ತಿರ್ಬೋದು ಯಾವ ರೀತಿ ಲೈಟಿಂಗ್ಸ್ ಇದೆ ಅಂತ. ತುಮಕೂರಲ್ಲಿ ಈ ಥರ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಹಾಕೋರೆ ಅಂದರೆ ಮಸ್ತಾಗಿರುತ್ತೆ ಅಂತ ಜಾತ್ರೆ. ನಿಮಗೆ ಜಾತ್ರೆದೆಲ್ಲ ವೈಬ್ಸ್ ಎಲ್ಲ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೂ ಇಷ್ಟ ಆದರೆ ನೆಕ್ಸ್ಟ್ ವರ್ಷ ಜಾತ್ರೆಯಲ್ಲಿ ಸಿಗಿ. 3 ವರ್ಷಕ್ಕೊಂದ್ಸಲ ಈ ಜಾತ್ರೆ ನಡೆಯುತ್ತೆ. ಹಾಗೆ ಲೈಟಿಂಗ್ಸ್ ನೋಡಿ ಹೆಂಗಿದೆ ಅಂತ. ಇದು ಜಾತ್ರಾ ಮಹೋತ್ಸವ ಅಂತೇಳಿ ಹಾಕಿದ್ದಾರೆ. ಇಲ್ಲಿ ನೇಮ್ ಬೋರ್ಡು ನೋಡ್ತಿರ್ಬೋದು. ಹಾಗೆ ದೇವಸ್ಥಾನದ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ ಈಗ ನೋಡಿ. ಹಂಗೆ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಪೇಟೆ ಕೊಲ್ಲಾಪುರದಮ್ಮನ ದೇವಸ್ಥಾನ ಅಂತ ಹೇಳಿ ದೇವರ ಹೆಸರು. ಹಾಗೆ ಇದು ಪವರ್ಫುಲ್. ತುಮಕೂರಲ್ಲಿ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ಹಾಗೆ ಇಲ್ಲೆಲ್ಲ ಏನೋ ಪ್ರಿಪೇರ್ ಆಗ್ತಿದೆ. ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ದೇವ್ರನ್ನ ಇದು ಕೆಂಡದ ಮೇಲೆ ಈ ಥರ ಒಳಗಡೆ ಬಿಡಬೇಕು, ಅದಕ್ಕೆಲ್ಲ ಈ ಥರ ಪ್ರಿಪೇರ್ ಮಾಡ್ತಿದ್ರು. ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ದೇವರೆಲ್ಲನ. ನೋಡಿ ಸಕ್ಕತ್ತಾಗಿದೆ. ಹಾಗೆ ಈ ಜಾತ್ರೆಯಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಆರತಿಗಳನ್ನ ಸಕ್ಕತ್ತಾಗಿ ರೆಡಿ ಮಾಡ್ಕೊಬರ್ತಾರೆ. ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಇರುತ್ತೆ. ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನೀವೇನಾದರೂ ಒಂದು ಸಲ ಈ ಜಾತ್ರೆ ವಿಸಿಟ್ ಮಾಡಿ ಮತ್ತೆ ವಿಸಿಟ್ ಮಾಡಬೇಕಂತ ಅನಿಸುತ್ತೆ. ಆ ಥರ ಇದೆ ಜಾತ್ರೆ. ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಆರತಿಗಳು, ಸಾವಿರಾರು ಆರತಿಗಳು ಹೋಗ್ತಾ ಇದ್ದಾವೆ. ಆ ದೇವರಿಗೆ ಈ ಥರ ಅರ್ಪಣೆ ಮಾಡ್ತಿದ್ದಾರೆ. ಸೂಪರ್ ಚೆನ್ನಾಗಿತ್ತು. ಹಾಗೆ ನಮ್ಮ ಜಾತ್ರೆಯಲ್ಲಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಮಕ್ಕಳು ಇವರೆಲ್ಲನ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದಾರೆ. ಜಾತ್ರೆಯಲ್ಲಿ ಏನೋ ತಗೊಳ್ಬೇಕಂತ. ಹಂಗೆ ನಾನು ನೋಡ್ಬಿಟ್ಟು ರಿಯಾಕ್ಷನ್ ಕೊಡ್ತಿದ್ದಾರೆ ಮಾಮ. ಅದಾದಮೇಲೆ ಇಲ್ಲಿ ಕಾಮಿಡಿ ಕಿಲಾಡಿಯಿಂದ ಒಂದು ಪ್ರೋಗ್ರಾಮ್ ಸಹ ಇತ್ತು. ಆರ್ಕೆಸ್ಟ್ರಾ ಥರ ಏನೋ ಮಾಡಿದರು. ಇದರಲ್ಲಿ ಚಂದ್ರಪ್ರಭಾ ಅವರು ಕಾಮಿಡಿ ಕಿಲಾಡಿಯಿಂದ ಅವರೆಲ್ಲ ಬಂದಿದ್ರು. ಚೆನ್ನಾಗಿ ಹಂಗೆ ಒಂದು ಸಾಂಗ್ ಇದೆ ಕೇಳ್ಕೊಂಡು ಇವಳು ಬರೋದೇ ಅಪರೂಪಕ್ಕೆ ಬಂದು ಇವಳು ಹಾಕ್ಲಿಸ್ಕೊಂಡು ನಿಂತಿದ್ದಾಳೆ ಜಾತ್ರೆಯಲ್ಲಿ. ಏನೋ ತಗೊಳೋದು ಬಿಟ್ಟು ಇವಳಿಗೆ ಬೋರಿಂಗ್, ಎಲ್ಲೋದ್ರೂ ಬೋರಿಂಗ್ ಬಿಡಿ. ಅಣ್ಣದಿರಲ್ಲ ತಂಗಿದಿರಿಗೆ ಏನೇನೋ ಕೊಡಿಸ್ಕೊಂಡು ಇನ್ನೇ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಇವಾಗ ನೋಡಿ ಫ್ರೆಂಡ್ಸ್, ಫೋರ್ಡ್ ಹೆಂಗಿದೆ ಕಾರು, ಮಸ್ತ್ ಕಾರ್ ಅಲ್ವಾ, ಸಾಕಾಗಿದೆ. ಈ ಕಾರ್ನ ನಾನೊಂದ್ಸಲ ಡ್ರೈವ್ ಮಾಡಬೇಕು ಅಂತ ಆಸೆ ಇದೆ. ಹಾಗೆ ನಮ್ಮ ಮಾಮ ಕಾಲಿಟ್ಟಿರ್ಲಿಲ್ಲ ಅಂದರೂ ನನ್ನ ಬೈಕ್ನ ಹೆಂಗೆ ಓಡಿಸ್ತಾರೆ ನೋಡಿ, ಸಾಕಾಗಿ ಓಡಿಸ್ತಾರೆ. ನಾನು ಕಾಮಿಡಿ ಮಾಡ್ತಾಯಿದ್ದೆ, ಅದು ಚೆನ್ನಾಗಿ ಓಡಿಸ್ತಾರೆ ನಮ್ಮ ಮಾಮ. ಜೈ ಡಿ ಬಸ್ ಅಷ್ಟೇ ಅಣ್ಣ, ಫುಲ್ ಯಾವ್ದು. ಹಾಗೆ ಇಲ್ಲೊಬ್ಬರು ಅಣ್ಣ ಯಾರೋ ಒಬ್ಬರು ಜೈ ಡಿ ಬಸ್ ಅಂತ ಹೇಳಿ ಕೂಗ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೆ ಅಭಿಮಾನ ತುಂಬ ಇದೆ. ಬಟ್ ಆದರೆ ಅವ್ರನ್ನ ಮಾತಾಡ್ಸೋಣ ಅಂತೇಳಿ ಹೋದ್ವು, ಮುಂದೆ ಸಿಗ್ತಾರೆ ಅಂತ. ನೋಡೋಣ, ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಬ್ರೋ, ಜೈ ಡಿ ಬಸ್ ಸೂಪರ್. ಯಾವ್ದು ಹಾಕಿದ್ರಿ? ಹಾಗೆ ಫ್ರೆಂಡ್ಸ್, ನಾನು ಕೂಡ ದರ್ಶನ್ ಸರ್ ಅಭಿಮಾನಿ. ಅವರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾವತ್ತೂ ಪೂಜಿಸ್ತೀನಿ. ಯಾಕಂದರೆ ಅವರು ಪ್ರಾಣಿ ಪ್ರಿಯರು. ಹಂಗೆ ಮತ್ತು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ಡೈರೆಕ್ಟಾಗಿ ನೋಡಿಲ್ಲ ಅಂದರೂ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ. ಅವರು ಒಂಥರ, ಅವ್ರ ಮನಸ್ಸೇ ಒಂಥರ ಒಳ್ಳೆಯದು ಬಿಡಿ.
ಹಾಗೆ ಅವರು ಆದಷ್ಟು ಬೇಗ ಈಚೆ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನು ಪಾರ್ಟ್ 2ನಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಏನೇನು ಈ ಜಾತ್ರೆಗೆ ಏನೇನು ನಡೆಯುತ್ತೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.